ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಲಾಗಡ್. ನಾನು ನಿಮ್ಮ ಅಡ್ವೊಕೇಟ್ ಕಿರಣ್. ಇವತ್ತಿನ ವಿಡಿಯೋದ ಟಾಪಿಕ್ ಏನಪ್ಪಾ ಅಂದ್ರೆ, ಹೆಸರಾಂತ ನಟ ದರ್ಶನ್ ರವರ ರೆಗ್ಯುಲರ್ ಬೇಲ್ ಅನ್ನ ಈಗಾಗಲೇ ಹಾನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ನೀಡಿದೆ. ಇದು ನಿಮಗೆ ಗೊತ್ತು. ಇದನ್ನ ಪ್ರಶ್ನಿಸಿ ಅಥವಾ ಇದನ್ನ ಚಾಲೆಂಜ್ ಮಾಡಿ ಸ್ಟೇಟ್ ಆಫ್ ಕರ್ನಾಟಕ ಪೊಲೀಸ್ನವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಒಂದು ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಏನಿದೆ ಇದನ್ನ ಕರ್ನಾಟಕ ಹೈಕೋರ್ಟ್ ಅಂಗೀಕರಿಸಿದೆ. ಇದನ್ನ ಹೇಗಾದ್ರೂ ಮಾಡಿ ಕ್ಯಾನ್ಸಲ್ ಮಾಡಬೇಕಂತ ಅವರು ಅಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ. ಈ ಒಂದು ಸಂದರ್ಭದಲ್ಲಿ TRPಗೋಸ್ಕರ ಬಹಳಷ್ಟು ನ್ಯೂಸ್ ಮೀಡಿಯಾ ಚಾನೆಲ್ಸ್ಗಳು ಸುಪ್ರೀಂ ಕೋರ್ಟ್ ನಲ್ಲಿ ಹೀಗಾಗ್ಬಿಡುತ್ತೆ ಹಾಗಾಗ್ಬಿಡುತ್ತೆ ಅಂತ ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಅವರೇ ಒಂದು ಜಡ್ಜ್ಮೆಂಟಲ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಕೊಂಡು ಈ ರೀತಿ ಸುಳ್ಳು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಆಸ್ ಪರ್ ಲಾ ಪ್ರೊಸೀಜರ್ ಏನಪ್ಪಾ ಅಂದ್ರೆ, ಯಾರೇ ಒಂದು ಅರ್ಜಿಯನ್ನ ಸಲ್ಲಿಸಿದರೆ ಆಪೋಸಿಟ್ ಪಾರ್ಟಿ ಅಥವಾ ರೆಸ್ಪಾಂಡೆಂಟ್ ಯಾರಿರ್ತಾರೆ ಅವರಿಗೊಂದು ನೋಟಿಸ್ ಕೊಡ್ಬೋದು ಪ್ರೊಸೀಜರಲ್ ವೇ. ಹೀಗೆ ಅವರ ಒಂದು ಅರ್ಜಿಯಲ್ಲಿ ಯಾವ ಒಂದು ಸಂದರ್ಭ, ಅದೇ ರೀತಿ ಯಾವ ಒಂದು ಅಂಶ ಅಥವಾ ಯಾವ ಒಂದು ಪಾಯಿಂಟ್ಸ್ ಇಟ್ಕೊಂಡು ಅವರು ಈ ಒಂದು ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಅವರ ಒಂದು ಅರ್ಜಿಯಲ್ಲಿ ಹಾಕಿದ್ದಾರೆ. ಅದೇ ರೀತಿ ಆ ಒಂದು ಕಾಪಿಯನ್ನ ಆಪೋಸಿಟ್ ಸೈಡ್ ಅಥವಾ ರೆಸ್ಪಾಂಡೆಂಟ್ಸ್ ಕೊಡುವುದು ಪ್ರೊಸೀಜರಲ್ ವೇ. ಇದನ್ನ ಅವರು ಮಾಡಿದ್ದಾರೆ. ಇದನ್ನ ಒಂದು ಕಾಪಿ ತಗೊಂಡು ದರ್ಶನ್ ರವರ ಅಥವಾ ದರ್ಶನ್ ಪರ ಇರುವಂತಹ ವಕೀಲರು ವಾದವನ್ನ ಮಂಡಿಸ್ತಾರೆ. ಅದೇ ರೀತಿ ಸುಪ್ರೀಂ ಕೋರ್ಟ್ ಯಾವಾಗಲೂ ಗೈಡ್ಲೈನ್ಸ್, ಅದೇ ರೀತಿ ಈ ಒಂದು ಗೈಡ್ಲೈನ್ಸ್ ಅನ್ನ ಎಷ್ಟೋ ಸರ್ತಿ ಹೇಳಿದೆ, ಬೇಲ್ ಇಸ್ ರೂಲ್ ಅಂಡ್ ಜೈಲ್ ಇಸ್ ಎಕ್ಸೆಪ್ಷನ್. ಈ ಒಂದು ಕೇಸ್ ಹೈ ಪ್ರೊಫೈಲ್ ಕೇಸ್ ಆಗಿರುವುದರಿಂದ ಇದಕ್ಕೆ ಸ್ವಲ್ಪ ಮೀಡಿಯಾ ಅಟೆನ್ಷನ್ಸ್ ಜಾಸ್ತಿ. ಈ ಹೈ ಪ್ರೊಫೈಲ್ ಕೇಸ್ ಆಗಿದ್ರೂ ಸಹ ದರ್ಶನ್ ರವರು ಕಸ್ಟಡಿಯಲ್ಲಿದ್ರು. ಅದೇ ರೀತಿ ಈ ಒಂದು ಕೇಸ್ನಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಅಕ್ಯೂಸ್ಡು ಕಸ್ಟಡಿಯಲ್ಲಿದ್ರು, ಕಸ್ಟಡಿಯನ್ನು ತೋರಿಸಿದ್ದಾರೆ. ಅದೇ ರೀತಿ ಆ ಒಂದು ಪರ್ಟಿಕ್ಯುಲರ್ ಕೇಸ್ಗೆ ಬೇಕಾದಂತಹ ಸಾಕ್ಷಿಗಳನ್ನ ಈಗಾಗಲೇ ಸಂಗ್ರಹಿಸಿದ್ದಾರೆ. ಮೋರ್ ದೆನ್ 5000 ಪೇಜಸ್ ಆಫ್ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ. ಇನ್ನು ಅವರು ಈ ಸಾಕ್ಷಿ ನಾಶ ಮಾಡುವಂತಹ ಯಾವುದೇ ಒಂದು ಸಂದರ್ಭ ಇಲ್ಲ, ಟ್ರಯಲ್ ಅನ್ನ ನಡೆಸಬಹುದು ಅಂತಹ ಒಂದು ವಾದವನ್ನ ದರ್ಶನ್ ಪರ ಇರುವಂತಹ ವಕೀಲರು ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಹೀಸ್ ಆನ್ ಬೇಲ್, ರೆಗ್ಯುಲರ್ ಬೇಲ್ ಕೊಟ್ಟಿದ್ದಾರೆ. ನಾವು ಕೇಸಿಗೆ ಸಹಕರಿಸ್ತೀವಿ, ಅದೇ ರೀತಿ ಕೋರ್ಟ್ ಹೇಳಿದಂತಹ ಡೇಟ್ ಅನ್ನ ನಾವು ಪಾಲನೆ ಮಾಡಿ ಆ ಒಂದು ಡೇಟ್ಗೆ ಟ್ರಯಲ್ಗೆ ಸಹಕರಿಸ್ತೀವಿ ಅಂತ ಅವರು ದರ್ಶನ್ ಪರ ವಕೀಲರು ಆರ್ಗ್ಯೂ ಮಾಡ್ತಾರೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಅದೇ ರೀತಿ ಬೇಸ್ಡ್ ಆನ್ ಸರ್ಕಮ್ಸ್ಟಾನ್ಸಸ್ ಏನಿದೆ ಈ ಒಂದು ಪಾಯಿಂಟ್ಸ್ಗೆ ಅವರು ಹಾಕಿರುವಂತಹ ಪಾಯಿಂಟ್ಸ್, ಯಾವ ಒಂದು ಪಾಯಿಂಟ್ಸ್ಗೆ ಕ್ಯಾನ್ಸಲ್ ಮಾಡಬೇಕು ಅಂತ ಹಾಕಿರುವಂತಹ ಪಾಯಿಂಟ್ಸ್ಗೆ ಇವರು ಕೌಂಟರ್ ಪಾಯಿಂಟ್ಸ್ ಆಗಿ ಆರ್ಗ್ಯುಮೆಂಟ್ ಮಾಡ್ತಾರೆ. ನನಗೆ ತಿಳಿದಿರುವ ಮಟ್ಟಿಗೆ ಈಗಾಗಲೇ ಹಾನರಬಲ್ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಅನ್ನು ಕೊಟ್ಟಿದೆ. ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಥವಾ ಪರ್ಮನೆಂಟ್ ರಿಲೀಫ್ ಅಲ್ಲ. ಇದು ಜಸ್ಟ್ ಅ ಟೆಂಪರರಿ ರಿಲೀಫ್. ಈ ಒಂದು ಕೇಸ್ ಅಥವಾ ಈ ಒಂದು ಪ್ರಕರಣ ಟ್ರಯಲ್ ಅಲ್ಲಿದೆ. ಕೊನೆಯದಾಗಿ ಜಡ್ಜ್ಮೆಂಟ್ ಬರೋವರೆಗೂ ದೇ ವಿಲ್ ಬಿ ಆನ್ ಬೇಲ್. ಅದೇ ರೀತಿ ಅವರು ಆ ಒಂದು ಕೇಸಿಗೆ ಸಹಕಾರ ಮಾಡಬೇಕು, ಕೋರ್ಟ್ ಹೇಳಿದಂತ ಡೇಟ್ಗೆ ಅವರು ಅಟೆಂಡ್ ಆಗಬೇಕು. ಈ ಎಲ್ಲ ಒಂದು ಕಂಡೀಷನ್ ಅವರು ಒಪ್ಪಿರ್ತಾರೆ. ಇದನ್ನ ಹೀಗೆ ಬಿಟ್ಟು ರೆಗ್ಯುಲರ್ ಬೇಲ್ ಅನ್ನ ಎನ್ಲಾರ್ಜ್ ಮಾಡಬೇಕು, ಅದೇ ರೀತಿ ಅದನ್ನ ಕ್ಯಾನ್ಸಲ್ ಮಾಡಬಾರ್ದು ಅಂತ ದರ್ಶನ್ ಪರ ವಕೀಲರು ಅದನ್ನ ಆರ್ಗ್ಯೂ ಮಾಡ್ತಾರೆ. ಟ್ರಯಲ್ಗೆ ನಾವು ಸಂಪೂರ್ಣ ಸಹಕರಿಸ್ತೇವೆ, ಅದೇ ರೀತಿ ಕೋರ್ಟ್ ಹೇಳುವಂತ ಎಲ್ಲ ಕಂಡೀಷನ್ಸ್ ಅನ್ನ ನಾವು ಒಪ್ಪುತ್ತೇವೆ ಅಂತ ಹೇಳಿದಾಗ ಮೋರ್ ದೆನ್ ಚಾನ್ಸಸ್ ತುಂಬಾ ಇದೆ ಅವರ ಒಂದು ರೆಗ್ಯುಲರ್ ಬೇಲ್ ಇಲ್ಲೂ ಸಹ ಅಂಗೀಕಾರ ಆಗುವಂಥದ್ದು. ಇದನ್ನ TRPಗೋಸ್ಕರ ಎಷ್ಟೋ ಮೀಡಿಯಾ ಚಾನೆಲ್ಸ್ಗಳು ಇಷ್ಟ ಬಂದ ಹಾಗೆ ಅವರು ಹೀಗಾಗ್ಬಿಡುತ್ತೆ, ಈ ಪಾಯಿಂಟ್ಸು ಆ ಪಾಯಿಂಟ್ಸು, ಇದಕ್ಕೆ ಯಾವುದೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಎಲ್ಲದಕ್ಕೂ ನ್ಯಾಯಾಲಯದ ಅಂತ ಒಂದಿದೆ, ನ್ಯಾಯಾಲಯದಲ್ಲಿ ಕೂತ್ಕೊಳ್ಳುವಂತಹ ಪ್ರೆಸಿಡಿಂಗ್ ಆಫೀಸರ್ ಅವರು ನಿರ್ಧಾರ ಮಾಡುವಂಥದ್ದು, ಅವರ ನಿರ್ಧಾರವೇ ಅಂತಿಮ ನಿರ್ಧಾರ. ಇಲ್ಲಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನಿರ್ಧಾರವೇ ಅಂತಿಮ ನಿರ್ಧಾರ. ನಾವು ಈ ಒಂದು ನಿರ್ಧಾರವನ್ನು ಕಾಯ್ತಾ ಇರೋಣ. ಸುಮ್ಮನೆ ಈ TRPಗೋಸ್ಕರ ಇವರು ಹೇಳುವಂತಹ ಊಹಾಪೋಹಗಳಿರಬಹುದು, ಸುಳ್ಳು ಮಾಹಿತಿಗಳನ್ನು ಇದನ್ನ ನಂಬೋದು ಬೇಕಾಗಿಲ್ಲ. ಯಾಕಂದ್ರೆ ಅಂಟಿಲ್ ಅಂಡ್ ಅನ್ಲೆಸ್ ಸುಪ್ರೀಂ ಕೋರ್ಟ್ ಆರ್ಡರ್ ಬರುವವರೆಗೂ ಇದಕ್ಕೆ ಒಂದು ಅಂತಿಮವಾದ ತೀರ್ಪು ನಮಗೆ ಗೊತ್ತಾಗೋದಿಲ್ಲ. ಇದನ್ನ ಹೇಳ್ತಾ ಈ ನನ್ನ ಒಂದು ವಿಡಿಯೋವನ್ನ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು, ನಮಸ್ತೆ.